ಅಗ್ರಜ. ಮೆರೆಯುವೆ ಅತಿಶಯ ಅರುಷದಿ ಭುವಿಯೋಳು. ಭೀಮಸೇನ ಅಗ್ರಜ. ಮೆರೆಯುವೆ ಅತಿಶಯ ಅರುಷದಿ ಭುವಿಯೋಳು. ಸದಮಲ ಹೃದಯನ ಮನದಲ್ಲಿ ನೆನೆದು ಮೆರೆಯುವೆ ಅತಿಶಯ ಅರುಷದಿ ಭುವಿಯೋಳು. ಸಹದೇವ. ಅಗ್ರಜ. ಅತಿಶಯ ಭಾಗ್ಯವ ನೀಡುತ್ತೆ ಧರೆಯೋಳು. ಭೀಮಸೇನ ಅಗ್ರಜ. ಅತಿಶಯ ಭಾಗ್ಯವ ನೀಡುತ್ತೆ ಧರೆಯೋಳು. ಮುದದಲ್ಲಿ ಪಾಲಿಪೆ ಧರೆಯನು ಸೌಖ್ಯದಿ. ಭೀಮಸೇನ ಅಗ್ರಜ. ಮುದದಲ್ಲಿ ಪಾಲಿಪೆ ಧರೆಯನು ಸೌಖ್ಯದಿ. ಮೆರೆಯುವೆ ಅತಿಶಯ ಅರುಷದಿ ಭುವಿಯೋಳು. ಅರ್ಜುನ. ಅಗ್ರಜ. ಅಮಿತ ಸಾಹಸದಿ ಮೆರೆಯುವ ಅನುಜರು. ಭೀಮಸೇನ ಅಗ್ರಜ. ಅಮಿತ ಸಾಹಸದಿ ಮೆರೆಯುವ ಅನುಜರು. ಜೊತೆಯಲ್ಲಿರಲು ನಮಗೇಕೆ ಚಿಂತೆ. ಭೀಮಸೇನ ಅಗ್ರಜ. ಜೊತೆಯಲ್ಲಿರಲು ನಮಗೇಕೆ ಚಿಂತೆ. ಮೆರೆಯುವೆ ಅತಿಶಯ ಅರುಷದಿ ಭುವಿಯೋಳು. ನಾರಾಯಣ ನಾರಾಯಣ. ಸಹದೇವ. ಅಗ್ರಜ. ಈ ಅದ್ಭುತವಾದ ಪ್ರಕಾಶವು ಎಲ್ಲಿಂದ ಬರುತ್ತಿರುವುದು? ಅಗ್ರಜ. ಸಹೋದರ. ಗುರುವರರೆಂದೋ ದಯ ಮಾಡುವರು. ಗುರುವರರೆಂದೋ ದಯ ಮಾಡುವರು. ಸರಿ ಸಮರನು ತಲೆ ಧರೆಯೆಂದೋ ಗುರುವರರೆಂದೋ ದಯ ಮಾಡುವರು. ಹರಿನಾಮ ಆಡುತ್ತ ಹರಿನಾಮ ಮೂರು ಲೋಕವ ತಿರುಗುತ್ತ ಬರುವರು. ಮೂರು ಲೋಕವ ತಿರುಗುತ್ತ ಬರುವರು. ಹರಿನಾಮ ಆಡುತ್ತ ಹರಿನಾಮ ಆಡುತ್ತ ಹರಿನಾಮ ಆಡುತ್ತ ಹರಿನಾಮ ಪಾಡುತ್ತ ಗುರುವರರೆಂದು ದಯ ಮಾಡುವರು. ಗುರು ಮಾಡುವರು ದಯ ಮಾಡುವರು. ಅಗ್ರಜ. ಸಹೋದರ. ದೇವಮಹರ್ಷಿಗಳು ಆಗಮಿಸಿದ್ದಾರೆ ಗುರುಜ. ಏನು ದೇವಮಹರ್ಷಿಗಳು ದಯಮಾಡುತ್ತಿರುವರೆ? ಬರಲಿ, ಬಹಳ ಸಂತೋಷ. ನಾರಾಯಣ ನಾರಾಯಣ. ಪೂಜ್ಯರಿಗೆ ವಂದಿಸುವೆವು. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಪೂಜ್ಯರೇ, ಈ ಪೀಠವನ್ನು ಅಲಂಕರಿಸಬೇಕು. ಆಗಬಹುದು ಧರ್ಮನಂದನ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ವಂದಿಸುವೆನು ಮುನೀಂದ್ರನೇ. ವಂದಿಸುವೆನು ಮುನೀಂದ್ರನೇ. ನಿಮ್ಮಯ ಚರಣಾರವಿಂದಕ್ಕೆ.
ಧರ್ಮನಂದನ ನಾರಾಯಣ. ಅವಲೋಕದಿ ಬಂದಿರೋ ಹರವುದು ಮುನೀಂದ್ರ. ಪೂಜ್ಯರೇ, ತಮ್ಮ ದರ್ಶನದಿಂದ ನಾವು ಧನ್ಯರಾದೆವು. ನಾರಾಯಣ. ಧರ್ಮನಂದನ ಪೂಜ್ಯರೇ, ಸುಖವಾಗಿರುವೆಯ? ನಿಮ್ಮ ಹಿರಿಯರು ಆಚರಿಸಿದ ಧರ್ಮ ಮಾರ್ಗಕ್ಕೆ ಲೋಪವಿಲ್ಲದೆ ಇರುವುದೇ? ತಪ್ಪಿಗೆ ತಕ್ಕ ಶಿಕ್ಷೆಯನ್ನು, ಯೋಗ್ಯತೆಗೆ ತಕ್ಕ ಮರ್ಯಾದೆಯನ್ನು ಮಾಡಿ ಪ್ರಜಾನುರಾಗವನ್ನು ಸಂಪಾದಿಸಿಕೊಂಡಿರುವೆಯ? ಶೀಲ ಸ್ವಭಾವಗಳನ್ನು ಪರಿಶೀಲಿಸಿ ನ್ಯಾಯಭಕ್ತರೆಂದು ಕಂಡು ಬಂದವರನ್ನು ಸೇನಾ ಕಾರ್ಯದಲ್ಲಿ ನಿಯೋಜಿಸುತ್ತಿರುವೆಯ? ಸಂಬಳಗಳನ್ನು ನಿಲ್ಲಿಸದೆ ಆಪ್ತ ಕಾಲದಲ್ಲಿ ಸಲ್ಲಿಸುತ್ತಿರುವೆಯಾ ಧರ್ಮನಂದನ? ಪೂಜ್ಯರೇ, ತಮ್ಮ ಅಪ್ಪಣೆಯಂತೆಯೂ ಕ್ಷತ್ರಿಯ ಗುಣಕ್ಕೆ ಅನುಸಾರವಾಗಿ ನಡೆಯುತ್ತಿರುವೆನು ಮಹಾತ್ಮರೇ. ನಾರಾಯಣ ನಾರಾಯಣ. ಧರ್ಮಂ ನೀ ಕುಂತಿಸುತ, ಧರ್ಮಂ ನೀ ಕುಂತಿಸುತ, ಧರ್ಮಂ ನಿನ್ನಾಜ್ಞೆಯೋ ಎಸಗುವುದು ಧರ್ಮ. ಧರ್ಮಂ ನಿನ್ನಯ ನಡೆನುಡಿ, ಧರ್ಮಂ ನಿನ್ನಯ ನಡೆನುಡಿ, ಧರ್ಮಂ ಮೈದೂರಿ ಮೆರೆಯುವೆ ಭೂಯೋ. ಧರ್ಮನಂದನ ಪೂಜ್ಯರೇ, ನಿದ್ರೆ, ಆಲಸ್ಯ, ಭಯ, ಕ್ರೋಧ, ಮಾರ್ಧವ, ಜಡತೆ ಎಂಬ ಈ 6 ಅನರ್ಥಗಳು ನಿನಗೆ ದೂರವಾಗಿರುವುದಷ್ಟೇ. ನಿನ್ನ ಅನುಜರು ನಿನಗೆ ವಿಧೇಯರಾಗಿರುವರೆ. ರಾಣಿವಾಸವು ಮನ ಕ್ಲೇಶವಿಲ್ಲದೆ ಇರುವುದೇ? ಅಂತಃಪುರದ ರಕ್ಷಕರನ್ನು, ಅಡಿಗೆಯವರನ್ನು, ಮಂತ್ರಿಗಳನ್ನು, ಸಾರಥಿಯರನ್ನು ಪರೀಕ್ಷಿಸುವೆಯಾ? ಅದರಲ್ಲಿ ನಿಕ್ಷಪಟಿಗಳೆಂದು ಕಂಡು ಬಂದವರನ್ನು ನಿಯೋಜಿಸಿಕೊಂಡು ರಾಜ್ಯಭಾರವನ್ನು ಮಾಡಿದರೆ ಎಲ್ಲೆಲ್ಲಿಯೂ ನಿನ್ನ ಆಜ್ಞೆಗೆ ಭಂಗವಿಲ್ಲದೆ ಇರುವುದು. ಮಹಾತ್ಮರ ನೀತಿ ಗರ್ಭಿತವಾದ ಈ ಕುಶಲ ಪ್ರಶ್ನೆಯಿಂದ ಕೃತಾರ್ಥನಾದೆನು. ಪೂಜ್ಯರ ಆಶೀರ್ವಾದ ಪ್ರಭಾವದಿಂದ ಸಮಸ್ತ ವಿಚಾರಗಳು ನೀತಿಗೆ ಅನುಸಾರವಾಗಿಯೇ ಇರುವುದು. ಪೂಜ್ಯರೇ, ಮತ್ತೇನಾದರೂ ವಿಷಯವಿದ್ದರೆ ಆಜ್ಞಾಪಿಸು ಸ್ವಾಮಿ. ಧರ್ಮನಂದನ ಪೂಜ್ಯರೇ, ಇಂದ್ರ, ಯಮ, ವರುಣ, ಕುಬೇರ ಮುಂತಾದ ಎಲ್ಲ ದಿಕ್ಪಾಲಕರ ಸಭೆಯಲ್ಲಿ ಬಹುಕಾಲ ಕಳೆದೆನು. ಈಗ ನಿನ್ನ ಸಭೆಯನ್ನು ನೋಡಿದೆನು. ಈಗ ಆ ಸಕಲ ಸಭೆಗಳಿಗಿಂತಲೂ ನಿನ್ನ ಸಭೆಯು ಮನೋಹರವಾಗಿರುವುದು. ಆದರೆ ಪೂಜ್ಯರೇ, ತಾವು ಅನುಮಾನ ವಿಶೇಷದಿಂದ ಅಪ್ಪಣೆ ಕೊಡಿಸುವ ಮಾತಾಗಿದೆ. ಮಗು ಆಗಲ್ಲ. ಈ ಹರಿಶ್ಚಂದ್ರನು ರಾಜಸೂಯ ಯಾಗ ಮೊದಲಾದ ಯಾಗಗಳನ್ನು ಮಾಡಿದ್ದವನಾದ್ದರಿಂದ ಸಿದ್ಧ ಚಾರಣದಿಂದಲೂ ಪರಿರತವಾದ ಸಚಿಪತಿಯ ಸಭೆಯಲ್ಲಿ ಅಪ್ಸರ ಸ್ತ್ರೀಯರ ನಾಟ್ಯಾಂಶಗಳಿಂದಲೂ ಅಲಂಕೃತವಾಗಿದ್ದರೂ ನನಗೇನು ಅದು ಹಿತಕರವಾಗಿರಲಿಲ್ಲ. ಯಯಾತಿ, ನಳ, ನೀಲ, ನೌಷ, ಪಾಂಡು, ದಿಲೀಪ, ಕಾರ್ತವ್ಯವೀರ ಮೊದಲಾದವರಿಂದಲೂ ಅಲಂಕೃತವಾದ ಯಮನ ಸಭೆಯಲ್ಲಿ ದಿವ್ಯ ಭೋಗಗಳು ಅನಂತವಾಗಿದ್ದರೂ ಈ ಸಭೆಯಲ್ಲಿ ಉಂಟಾಗುತ್ತಿರುವ ಆನಂದವು ನನಗೆ ಅಲ್ಲಿ ದೊರೆಯಲಿಲ್ಲ. ಇದು ಬರಿಯ ಮಾತೆಂದು ಭಾವಿಸಬೇಡ. ಪೂಜ್ಯರೇ, ನಮ್ಮ ಜನಕನು ಯಮನ ಸಭೆಯಲ್ಲಿರುವನೆ. ಹೌದು. ಇಂದ್ರನ ಅರ್ಧ ಸ್ಥಾನಕ್ಕೆ ಹರಿಶ್ಚಂದ್ರನೊಬ್ಬನೇ ಪಾತ್ರನಾಗಿರುವನೆ. ನಮ್ಮ ಜನಕನಿಗಿಂತಲೂ ಆತನಲ್ಲಿರುವ ವಿಶೇಷವೇನು? ಮಗು, ಹರಿಶ್ಚಂದ್ರನು ರಾಜಸೂಯಾಗ ಮೊದಲಾದ ಯಾಗಗಳನ್ನು ಮಾಡಿದ್ದವನಾದ್ದರಿಂದ ಆತನಿಗೆ ಇಂದ್ರಲೋಕದಲ್ಲಿ ಉತ್ತಮ ಸ್ಥಾನವೂ ದೊರೆಯಿತು. ನೀನು ರಾಜಸೂಯಾಗವನ್ನು ಮಾಡಿದರೆ ನಿನಗೆ ಇಂದ್ರಲೋಕ ಪ್ರಾಪ್ತಿಯಾಗುವುದೆಂದು ನಿಮ್ಮ ತಂದೆಯಾದ ಪಾಂಡುರಾಜನು ಹೇಳಿದ್ದನು. ನೀನು ಪಿತೃಭಕ್ತಿಯಲ್ಲಿ ಅದ್ವಿತೀಯನಾದ ನೀನು ಆತನ ಇಷ್ಟಾರ್ಥವನ್ನು ನೆರವೇರಿಸುವುದು ಉಚಿತವು. ಪೂಜ್ಯರೇ, ತಮ್ಮ ಅಪ್ಪಣೆಯನ್ನು ಶಿರಸಾ ವಹಿಸುವೆನು. ಅಗ್ರಜ, ಗುರುಜನರು ಅಪ್ಪಣೆ ಕೊಡಿಸಿದರಲ್ಲವೇ? ಒಚ್ಚಾರು ಕೋದರ, ನಿನ್ನ ಅಭಿಮತವೇನು? ಶಶಿಗಳು ಚಂಚಲವಾಗಲು
ಚಿಂತಿಸಲೇ ಮನದೊಳು ತಾವು ಯೋಚಿಸಲೇ ತನ್ನ ಅಗ್ರಜನೇ ಚಿಂತಿಸಲೇ ಮನದೊಳು ತಾವು ಯೋಚಿಸಲೇ ತನ್ನ ಅಗ್ರಜನೇ ತಂತು ರೂಪನ ಸ್ವಂತವು ನಮಗೆ ತಂತು ರೂಪನ ಸ್ವಂತವು ನಮಗೆ ಇಂತಿನ ಭಯವು ಏತಕ್ಕೆ ನಿಗದಿ ತಂದೆಯ ಸ್ವರ್ಗದ ಪದವಿಯು ಬಾರದ ಕುವರವು ಧರಿಸಿದ ಮುನ್ನೊಳಗೆ ತಂದೆಯ ಸ್ವರ್ಗದ ಪದವಿಯು ಬಾರದ ಕುವರವು ಧರಿಸಿದ ಮುನ್ನೊಳಗೆ ವೀರರ ಸಾಹಸ ಶೌರ್ಯವು ಇರದಿರ ವೀರರ ಸಾಹಸ ಶೌರ್ಯವು ಇರದಿರ ಖಂಡಿಗೆ ಸರಿಸುವ ಭೂಯೊಳಗೆ ಖಂಡಿಗೆ ಸರಿಸುವ ಭೂಯೊಳಗೆ ಖಂಡಿಗೆ ಸರಿಸುವ ಭೂಯೊಳಗೆ ಮಕ್ಕಳಿದ್ದರು ತಂದೆಗೆ ಇಂದ್ರಲೋಕದ ಪ್ರವೇಶವಿಲ್ಲವೆನ್ನುವುದು ಅತ್ಯಂತ ಅವಮಾನಕರವಾದ ವಿಷಯವಾಗಿದೆ. ಆತನು ಹೇಳಿ ಕಳಿಸಿದ ನಾವು ಸುಮ್ಮನಿರುವುದು ಸರಿಯಲ್ಲ. ಜನಕನಿಗೆ ಇಂದ್ರಲೋಕದ ಪ್ರವೇಶವಾಗಲೇಬೇಕು. ನೀವು ರಾಜಸೂಯವನ್ನು ಮಾಡಲೇಬೇಕು. ಪರಮಾತ್ಮನಿಗೆ ಆಯಾಸವನ್ನುಂಟು ಮಾಡಿದುದಲ್ಲದೆ ನಮ್ಮ ಕಾರ್ಯವು ಕೈಗೂಡುವುದೆಂಟು. ಆತನ ಕಾರ್ಯ ಗೌರವವು ಹೇಗೆ ಇದ್ದಿತೋ ಎಂದು ಅಜ್ಜುವೆನು. ಅರ್ಜುನ, ಮನವೇಂದ್ರನೇ ಹನುಮಾನ ಬೇಕೆ ಮನವೇಂದ್ರನೇ ಅಣ್ಣ. ಅರ್ಜುನ, ಮನವೇಂದ್ರನೇ ಹನುಮಾನ ಬೇಕೆ ಮನವೇಂದ್ರನೇ ಘನವಾರಿಯ ನನ್ನ ಮನದಿ ಬೇಗ ಘನವಾರಿಯ ನನ್ನ ಮನದಿ ಬೇಗ ಸನೋರಾಗದಿ ಸರಸಾಸನಿಗ ಮನವೇಂದ್ರನೇ ಹನುಮಾನ ಬೇಕೆ ಮನವೇಂದ್ರನೇ. ಅರ್ಜುನ, ದೇವಾ ದೇವ ವಾಸುದೇವಾನೊಲುಮೆಯಿಂದ ದೇವಾ ದೇವ ವಾಸುದೇವಾನೊಲುಮೆಯಿಂದ ಭವದಿಂದ ನಮ್ಮ ಕಾಯುವನು ಬೇಗ ಭವದಿಂದ ನಮ್ಮ ಕಾಯುವನು ಬೇಗ ವಸುದೇವನ ಬಸಿ ಮನದ ಬೇಗ ವಸುದೇವನ ಬಸಿ ಮನದ ಬೇಗ ಸನುರಾಗದೆ ಸರಸಾಸನಿಗ ಮನವೇಂದ್ರನೇ ಹನುಮಾನ ಬೇಕೆ ಮನವೇಂದ್ರನೇ ಮನವೇಂದ್ರನೇ ಮನವೇಂದ್ರನೇ. ಅಗ್ರಜ ಅರ್ಜುನ, ನಮ್ಮ ತಂದೆಯವರಿಗೆ ಪರಲೋಕದ ಪದವಿಯು ಆಗಲೇಬೇಕು. ಮಗು ಯುಧಿಷ್ಠಿರ, ವಿಜಯನ ಮಾತು ಸತ್ಯವಲ್ಲವೇ? ಪೂಜ್ಯರೇ, ಎಳಗರುವಿನ ಕೂಗಂ ಕೇಳುಳಿತೆ ಎಳಗರುವಿನ ಕೂಗಂ ಕೇಳುಳಿತೆ ಮುಂದಿನ ಕಾರ್ಯವು ಗಳಿಲನೇ ಸಾರ್ಥಕ ಫಲವೋ ಸಾರ್ಥಕ ಫಲವೋ ನಳಿನಾಕ್ಷ ಬಾರದಿರುವನೆ ನಿಮ್ ಕರೆಯೋ ಅಗ್ರಜ ಅರ್ಜುನ, ಶ್ರೀಕೃಷ್ಣ ಪರಮಾತ್ಮನು ನಮ್ಮ ವಿಷಯದಲ್ಲಿ ಎಂದಿಗೂ ಉಪೇಕ್ಷೆ ಮಾಡತಕ್ಕವನಲ್ಲ. ಪರಮಾತ್ಮನನ್ನು ನೀವು ನೆನೆದರೆ ಶೀಘ್ರವಾಗಿಯೇ ಬರುವರು. ಅಭಯವ ನೀಡು ಮುಕುಂದ ದೇವ, ಅಭಯವ ನೀಡು ಮುಕುಂದ. ಅಭಯವ ನೀಡು ಮುಕುಂದ ದೇವ,
ನೀಡು ಮುಕುಂದ ಅಭಯವ ನೀಡುತ್ತ ಹರಿಸೋ ನಿಜದಿ ಅಭಯವ ನೀಡುತ್ತ ಹರಿಸೋ ನಿಜದಿ ಸಾರಗುಣಾಕಾರ ಸಾರಸ ವಿನುತ ಸಾರಗುಣಾಕಾರ ಸಾರಸ ವಿನುತ ಅಭಯವ ನೀಡು ಮುಕುಂದ ದೇವ ಅಭಯವ ನೀಡು ಮುಕುಂದ ಸಮಜವರದ ಸಾಗರ ನಿಲಯ ಸಮಜವರದ ಸಾಗರ ನಿಲಯ ಸಲಹೋಯಮ್ಮಯ ಶಾಂತಿ ನಿಕೇತನ ಸಲಹೋಯಮ್ಮಯ ಶಾಂತಿ ನಿಕೇತನ ಅಭಯವ ನೀಡು ಮುಕುಂದ ದೇವ ಅಭಯವ ನೀಡು ಮುಕುಂದ ಕೃಷ್ಣ 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 ಅಣ್ಣ ತಂಗಿ ಪರಮಾತ್ಮನಿಗೆ ನಮಸ್ಕರಿಸುವೆವು. ಪಾಂಡುಪುತ್ರರಿಗೆ ಮಂಗಳವಾಗಲಿ. ಅಣ್ಣ ತಂಗಿ ಮಾರು ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಮಾರು ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಮಾರು ಕೃಷ್ಣಯ್ಯ ಮಾರು ನಿನ್ನ ಮುಖ ತೋರು ಮಾರು ನಿನ್ನ ಮುಖ ತೋರು ನಿನ್ನ ಸಮಯ ಜಗದ ರಾಜೀಲನೆ. ಅಣ್ಣ ಮಾರು ನಿನ್ನ ಮುಖ ತೋರು ನಿನ್ನ ಸಮಯ ಜಗದ ರಾಜೀಲನೆ. ಮಾರು ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಮಾರು ಕೃಷ್ಣಯ್ಯ. ತಂಗಿ ಅಂದುಗೆ ಪಾಡಗವು ಕಾಲಲಿ ಕಿರುಗೆದ್ದೆ ದಿಮ್ದಿಮಿ ದಿಮಿ ದಿಮಿ ದಿಮಿರೆನುತ್ತಾ. ಅಣ್ಣ ತಂಗಿ ಅಂದುಗೆ ಪಾಡಗವು ಕಾಲಲಿ ಕಿರುಗೆದ್ದೆ ದಿಮ್ದಿಮಿ ದಿಮಿ ದಿಮಿ ದಿಮಿರೆನುತ್ತಾ. ಪೊಂಗಳಲಾನೋದುತ್ತ ಬರಯ್ಯ ಪೊಂಗಳಲಾನೋದುತ್ತ ಬರಯ್ಯ. ಅಣ್ಣ ತಂಗಿ
ಈ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸಿ ಪರಮಾತ್ಮ. ತಂಗಿ, ನಿನಗೆ ಮಂಗಳವಾಗಲಿ. ನಾರಾಯಣ ನಾರಾಯಣ. ಪೂಜ್ಯರೇ, ನಿಮಗೆ ನಮಸ್ಕರಿಸುವನು. ಸರ್ವ ಕಾರ್ಯ ಸಿದ್ಧಿರಸ್ತು. ಎಲೆ ಕಪಟ ನಾಟಕ ಸೂತ್ರಧಾರಿಯೇ, ನಿನಗಿರುವ ಪಾಂಡವರ ಪಕ್ಷಪಾತವು ಶ್ಲಾಘನೀಯವೇ ಸರಿ. ಧರ್ಮಾನಂದನ, ಮಾಯೆಗೆ ಸಿಲುಕಿ ಮರುಳಾದೆ ಮನುಜ, ಮಾಯೆಗೆ ಸಿಲುಕಿ ಮರುಳಾದೆ ಮನುಜ, ದಾರಿ ಅರಿಯದೆ ಮಿಡುಕುವೇಕೆ. ಧರ್ಮಾನಂದನ, ಪರಮಾತ್ಮ, ದಾರಿ ಅರಿಯದೆ ಮಿಡುಕುವೆಯೇಕೆ, ಮಾಯೆಗೆ ಸಿಲುಕಿ ಮರುಳಾದೆ ಮನುಜ, ಮರುಳಾದೆ ಮನುಜ, ಮರುಳಾದೆ ಮನುಜ. ಧರ್ಮಾನಂದನ, ಪರಮಾತ್ಮ, ದೇವನಿರುವನು ನಿನ್ನಲಿ ಮನುಜ, ದೇವನಿರುವನು ನಿನ್ನಲಿ ಮನುಜ, ಜ್ಞಾನ ಜ್ಯೋತಿಯು ನಿನ್ನಲಿ ಇರುವುದು, ಜ್ಞಾನ ಜ್ಯೋತಿಯು ನಿನ್ನಲಿ ಇರುವುದು, ಕಾಲವು ಕರ್ಮವು ನಿನದೆ ನೋಡೆ. ಧರ್ಮಾನಂದನ, ಕಾಲವು ಕರ್ಮವು ನಿನದೆ ನೋಡೆ, ಭರವಸದಿಂದ ನೀ ಉದಿಸಾದಿಸಯ್ಯ. ತಂಗಿ, ಭರವಸದಿಂದ ನೀ ಉದಿಸಾದಿಸಯ್ಯ, ಮಾಯೆಗೆ ಸಿಲುಕಿ ಮರುಳಾದೆ ಮನುಜ, ಮರುಳಾದೆ ಮನುಜ, ಮರುಳಾದೆ ಮನುಜ. ಧರ್ಮಾನಂದನ, ಪರಮಾತ್ಮ, ಹೊರಗಿನ ಕಂಗಳ ತೆರೆದು ನೋಡೈ, ಹೊರಗಿನ ಕಂಗಳ ತೆರೆದು ನೋಡೈ, ಜ್ಞಾನ ಜ್ಯೋತಿಯು ಕಾಣುವುದೇನೋ. ಮಾಡ್ತಾ, ಹೊರಗಿನ ಕಂಗಳ ತೆರೆದು ನೋಡೈ, ಜೀವಿತ ಸಮರವು ಭೀಕರಬಹುದು, ಜೀವಿತ ಸಮರವು ಭೀಕರಬಹುದು, ಸಿರಿತನ ಬಡತನ ಸ್ಥಿರವಲ್ಲ ಮನುಜ, ಸಿರಿತನ ಬಡತನ ಸ್ಥಿರವಲ್ಲ ಮನುಜ, ಮಾಯೆಗೆ ಸಿಲುಕಿ ಮರುಳಾದೆ ಮನುಜ, ಮರುಳಾದೆ ಮನುಜ, ಮರುಳಾದೆ ಮನುಜ. ಧರ್ಮಾನಂದನ, ಪರಮಾತ್ಮ, ನಿನ್ನ ಉತ್ಸಾಹ ಶಕ್ತಿಯು ಅಸಾಧ್ಯವಾದ ಏನು ತೋರುವುದಿಲ್ಲ. ಸಂಶಯಾಸ್ಪದ ಸಂಗತಿಯಲ್ಲಿ ನೀರು ನಿಮ್ಮ ದಾಯಾದಿಗಳ ಕೋಟಲೆಗಳು ಈಗಿಲ್ಲವಲ್ಲವೇ? ಮಾಧವ, ನಿನ್ನ ಚರಣಾನುಗ್ರಹವೆಂಬ ಕವಚವನ್ನು ತೊಟ್ಟ ಎನಗೆ ಯಾವ ಭೀತಿಯೂ ಇಲ್ಲ. ಆದರೆ ಜನಕನಿಗೆ ಇಂದ್ರಲೋಕದ ಪ್ರವೇಶವಿಲ್ಲವೆಂಬುದು, ನಾನು ರಾಜಸೂಯ ಯಾಗವನ್ನು ಮಾಡಿದರೆ ಅದು ಲಭಿಸುವುದೆಂದು ದೇವಮಹರ್ಷಿಗಳು ಅಪ್ಪಣೆ ಮಾಡಿಸಿದರು. ಆ ಯಾಗವಾದರೂ ಸಾಮಾನ್ಯವಾದುದಲ್ಲ. ಅದನ್ನು ಕುರಿತು ಯಾರೊಡನೆ ಆಲೋಚಿಸುವುದು? ಎಲ್ಲರಲ್ಲಿಯೂ ಒಂದೊಂದು ಗುಣದೋಷಗಳು ಕಂಡುಬರುವುದು. ಯಾರನ್ನು ಯೋಚಿಸಲು ಫಲವಿಲ್ಲ. ಸರ್ವಶಕ್ತನಾಗಿರುವ ನೀನು ನಮಗೆ ಸಾಧಕ ಬಾಧಕಗಳನ್ನು ತಿಳಿಸಿ ಕಾಪಾಡಬೇಕು ಪರಮಾತ್ಮ. ಹಾಗೇ ಆಗಲಿ ಧರ್ಮಾನಂದನ. ಧರ್ಮಾನಂದನ, ಲೋಕದಲ್ಲಿರುವ ಸಕಲ ರಾಜರನ್ನು ಕರೆಯಿಸಿ 10 ದೇಶಗಳಲ್ಲಿ ತನ್ನ ಆಜ್ಞೆಗೆ ಎದುರಿಲ್ಲದೆ ಯಾವೊಬ್ಬನು ರಾಜ್ಯವನ್ನು ಆಳುವವನು
ಅವನೇ ಈ ಯಾಗಕ್ಕೆ ಅಧಿಕಾರಿಯಾಗುವನು. ಆದರೆ ಬೃಹದತ್ತನ ಮಗನಾದ ಜರಾಸಂಧನೊಬ್ಬ ಶಿಶುಪಾಲ ದಂತವಕ್ರರ ಸಹಾಯದಿಂದ ಮದೋನ್ಮತನಾಗಿ ಮೆರೆಯುತ್ತಿರುವನು. ಸ್ವಾಮಿಯೇ, ಅವನ ಹಾವಳಿಯಿಂದ ಧರ್ಮವು ನಿರ್ಮೂಲವಾಗುತ್ತಿರುವುದು. ನೀನು ಮನಸ್ಸು ಮಾಡದಿದ್ದರೆ ಲೋಕವು ಉಳಿಯುವುದಿಲ್ಲ ಕೃಷ್ಣ. ಪೂಜ್ಯರೇ, ಅವನು ನನ್ನಿಂದ ಪರಾಜಿತನಾಗುವುದಿಲ್ಲ. ನಾನೇ ಅವನಿಂದ 18 ಬಾರಿ ಪರಾಜಿತನಾಗಿದ್ದೇನೆ. ಪರಮಾತ್ಮ, ನಿನ್ನ ಮಾಯೆಯನ್ನು ಬಲ್ಲವರೇ ಬಲ್ಲರು. ನಾನಿದನ್ನು ಒಪ್ಪಲಾರನು ಪ್ರಭು. ನೀನು ಮನಸ್ಸು ಮಾಡಿದರೆ ಅಸಾಧ್ಯವೆನ್ನಿದ್ದೀತು. ಕಾಲವು ಅತೀತವಾಯಿತು. ನಾನಿನ್ನು ಬ್ರಹ್ಮಲೋಕಕ್ಕೆ ಹೋಗುವೆನು. ನಾರಾಯಣ. ಅಪ್ಪಣೆ, ಹೊರಡಬಹುದು. ನಾರಾಯಣ. ಜಗವೆಲ್ಲಂದಿನ ಮಾಯೆಯೋ ಸ್ವಾಮಿ, ಭಾರವು ನಿನದಾಗಿದೆ ದೇವಾ, ಭಾರವು ನಿನದಾಗಿದೆ. ಅಖಿಲ ಬ್ರಹ್ಮಾಂಡದ ಜೀವವು ನೀನೆ, ಅಖಿಲ ಬ್ರಹ್ಮಾಂಡದ ಜೀವವು ನೀನೆ. ನಿನ್ನ ಮಾಯೆಯ ಅರಿಯದ ಜನರು, ನಿನ್ನ ಮಾಯೆಯ ತಿಳಿಯದ ಜನರು, ಕರುಣಾಮಯ ನಿನ್ನ ರೂಪವನರಿಯದೆ, ಕರುಣಾಮಯ ನಿನ್ನ ರೂಪವನರಿಯದೆ. ಜಗವೆಲ್ಲ ನಿನ್ನ ಮಾಯೆಯೋ ಸ್ವಾಮಿ, ಭಾರವು ನಿನದಾಗಿದೆ ದೇವಾ, ಭಾರವು ನಿನದಾಗಿದೆ. ಧರ್ಮನಂದನ, ಪರಮಾತ್ಮ, ಇದೇನೋ ಸಾಹಸ ಕಾರ್ಯದ ಕಾರ್ಯವೇ ಸರಿ. ಆಯುಧಗಳಿಂದ ಸಾವು ಇಲ್ಲದಂತೆ ಆ ಮಹೇಶ್ವರನು ವರವನ್ನು ಕೊಟ್ಟಿರುವನು. ನನ್ನ ಚಕ್ರವು ಅವನಲ್ಲಿ ನಿಷ್ಪ್ರಯೋಜನವಾಯಿತು. ಆ ದುಷ್ಟನು ನಮ್ಮ ಭೀಮನ ಬಾಹುಬಲಕ್ಕೆ ಸಿಕ್ಕಿದರೆ ಜೀವ ಸಹಿತ ತಪ್ಪಿಸಿಕೊಳ್ಳಲಾರ. ಭೀಮಾರ್ಜುನರನ್ನು ನನ್ನೊಡನೆ ಕಳುಹಿಸು. ಆ ಜರಾಸಂಧನನ್ನು ಸಂಹರಿಸಿ ನಿನ್ನ ರಾಜಸುಯಾಗಕ್ಕೆ ಅನುಕೂಲ ಮಾಡುವೆನು. ಪರಮಾತ್ಮ, ಧರ್ಮನಂದನ, ಕಳುಹಲು ಮನವು ಬಾರದು ದೇವ. ಪರಮಾತ್ಮ, ಧರ್ಮನಂದನ, ಕಳುಹಲು ಮನವು ಬಾರದು ದೇವ. ಗಗಪತಿ ಗಮನನೆ ಕರುಣವ ತೋರು. ಕಳುಹಲು ಮನವು ಬಾರದು ದೇವ. ಪರಮಾತ್ಮ, ಧರ್ಮನಂದನ, ಯಾಗವ ಮಾಡಲು ಯೋಚಿಸಿ ಮುದದಿ. ಪರಮಾತ್ಮ, ಧರ್ಮನಂದನ, ಯಾಗವ ಮಾಡಲು ಯೋಚಿಸಿ ಮುದದಿ. ಕಾಳಗ ಗೈಯಲು ಕಾಲವು ಒದಗಿತೆ. ಪರಮಾತ್ಮ, ಧರ್ಮನಂದನ, ಕಾಳಗ ಗೈಯಲು ಕಾಲವು ಒದಗಿತೆ. ಕಳುಹಲು ಮನವು ಬಾರದು ದೇವ. ಪರಮಾತ್ಮ, ಧರ್ಮನಂದನ, ರಕ್ಕಸರೊಡನೆ ಹೋಗುವುದನುಚಿತ. ಪರಮಾತ್ಮ, ಧರ್ಮನಂದನ, ರಕ್ಕಸರೊಡನೆ ಹೋಗುವುದನುಚಿತ. ನಿಂತರು ನಿಲ್ಲಲಿ ಯಾಗವು ಕಡೆಗೆ. ಪರಮಾತ್ಮ, ಧರ್ಮನಂದನ, ನಿಂತರು ನಿಲ್ಲಲಿ ಯಾಗವು ಕಡೆಗೆ. ಕಳುಹಲು ಮನವು ಬಾರದು ದೇವ. ಕೃಷ್ಣ, ಕೃಷ್ಣ, ಕೃಷ್ಣ. ಸ್ವಾಮಿಯೇ, ಭೀಮಾರ್ಜುನರಿಬ್ಬರು ನನಗೆ 2 ಕಣ್ಣುಗಳು, ನೀನೇ ಹೃದಯವು. ಸಾಮ್ರಾಜ್ಯ ಪದವಿಯ ಆಸೆಗಾಗಿ ನಿಮ್ಮ ಮೂವರನ್ನು ಆ ಜರಾಸಂಧನೆಂಬ ಮೃತ್ಯುವಿನ ಬಳಿಗೆ ಕಳಿಸುವುದೇ.
ನನ್ನಿಂದಾಗದು. ದೇವಲೋಕದಲ್ಲಿರುವವರು ನನ್ನನ್ನು ನೋಡಿ ನಕ್ಕರು ನಗಲಿ, ನಾರದರು ಆಡಿಕೊಂಡರೂ ಆಡಿಕೊಳ್ಳಲಿ, ನಮ್ಮ ತಂದೆಗೆ ಇದರಿಂದ ಆಗ್ರಹ ಉಂಟಾದರೂ ಆಗಲಿ, ರಾಜಸೂಯ ಯಾಗದ ವಿಷಯವೇ ಬೇಡ, ನಾನು ಸನ್ಯಾಸಿಯಾಗುವೆನು. ಭೀಮಸೇನ, ಭೀಮಸೇನ, ಇದೇನು ಹೀಗೆ ಹೇಳಿವೆ? ಎಷ್ಟೇ ಸಮರ್ಥರಾದರು ಪ್ರಯತ್ನವಿಲ್ಲದವನಿಗೆ ಐಶ್ವರ್ಯವು ಕೀರ್ತಿಯು ಕೈ ಸೇರುವುದುಂಟೆ. ಏಡಿಗಳನ್ನೇ ಗುದ್ದಾಡಿ ಗೆಲ್ಲುವುದು ಸಮರ್ಥರೊಡನೆ ಹೋರಾಡಿ ಸೋರುವುದು ಮೇಲಲ್ಲವೇ? ಅಗ್ಗಜ, ಭೀಮಸೇನ, ನನ್ನ ಅನುಗ್ರಹವು ಪಾತ್ರ ಸಹಾಯವು ಭೀಮಸೇನ, ಈ ಕೃಷ್ಣ ಪರಮಾತ್ಮನ ಕೃಪೆಯು ಇರುವಾಗ ಅರ್ಜುನ, ವಿಜಯವ ಸಾಧಿತೆ ಜಗದಿ ದೇವಾ, ವಿಜಯವ ಸಾಧಿತೆ ಜಗದಿ. ವಿಜಯವ ಸಾಧಿತೆ ಜಗದಿ ದೇವಾ, ವಿಜಯವ ಸಾಧಿತೆ ಜಗದಿ. ಅಗ್ರಜ ಅರ್ಜುನ, ನೋಡಿದ್ರ ಈ ನಿಮ್ಮ ತಮ್ಮ ಪರಾಕ್ರಮ. ಮುದದಳು ಒದಗುವ ವಿಭವನು ಹರಿಸಿ ಪರಮಾತ್ಮ, ಮುದದಳು ಒದಗುವ ವಿಭವನು ಹರಿಸಿ ಅಜಯನ ಸಾಹಸ ಜಗದಲ್ಲಿ ತೋರಿಪೆ. ವಿಜಯನ ಸಾಹಸ ಜಗದಲ್ಲಿ ತೋರಿಪೆ, ವಿಜಯವ ಸಾಧಿತೆ ಜಗದಿ ದೇವ, ವಿಜಯವ ಸಾಧಿತೆ ಜಗದಿ. ಪರಮಾತ್ಮ, ನಿಜವನು ಬಿಡದ ನಾಂ ಜವನನು ಎದುರಿತೆ, ನಿಜವನು ಬಿಡದ ನಾಂ ಜವನನು ಎದುರಿತೆ. ಬಗೆಗಳ ಸಿರಗಳ ಹಾರಿವೆ ಗಗನಕ್ಕೆ. ಪರಮಾತ್ಮ, ಬಗೆಗಳ ಸಿರಗಳ ಹಾರಿವೆ ಗಗನಕ್ಕೆ. ವಿಜಯವ ಸಾಧಿತೆ ಜಗದಿ ದೇವ, ವಿಜಯವ ಸಾಧಿತೆ ಜಗದಿ, ವಿಜಯವ ಸಾಧಿತೆ ಜಗದಿ, ವಿಜಯವ ಸಾಧಿತೆ ಜಗದಿ, ವಿಜಯವ ಸಾಧಿತೆ ಜಗದಿ. ಅಗ್ರಜ ಅರ್ಜುನ, ರಾಜಸುಯಾಗವನ್ನು ಮಾಡು. ನನ್ನ ಧನಸ್ಸು ಬತ್ತಳಿಕೆಯು ಸಾರ್ಥಕವಾಗಲಿ. ಈ ನಿಮಿತ್ತದಿಂದಾದರೂ ಆ ಜರಾಸಂಧನನ್ನು ಕೊಂದು ಅವನ ಸೆರೆಯಲ್ಲಿ ನೆರೆಯುತ್ತಿರುವ ರಾಜಕುಮಾರರನ್ನು ರಕ್ಷಿಸೋಣ. ಇದಕ್ಕಿಂತ ಅತಿಶಯವಾದ ಧರ್ಮ ಯಾವುದಿರುವುದು? ಆ ಜರಾಸಂಧನಿಗೆ ನಾವಿವರು ಪಾಂಡವರು ಎದುರುವುದೇ? ಛೇ, ವಕ್ಷದಲ್ಲಿ ನಮ್ಮ ಭಾರತಕ್ಕೆ. ಯುಧಿಷ್ಠಿರ, ಪರಮಾತ್ಮ, ನೀವೇಕೆ
ನೀನೇಕೆ ಚಿಂತಿಸುವೆ ಗುಣಾತ ಬೇಡ ಬಿಡು ನಾನೀಗ ಯಾಗವನ್ನು ರಚಿಸುವೆನು ಕಡು ಜವದೇ ಬೇಡ ಬಿಡು ನಾನೀಗ ಯಾಗವನ್ನು ರಚಿಸುವೆನು ಕಡು ಜವದೇ ಧರ್ಮಾನಂದನ ಪರಮಾತ್ಮ ನಿನ್ನಂತೆ ದಾತ್ರಿಯೋಳು ಇನ್ನಾರು ಸಾಹಸರು ನಿನ್ನಂತೆ ದಾತ್ರಿಯೋಳು ಇನ್ನಾರು ಸಾಹಸರು ನೀನೇಕೆ ಚಿಂತಿಸುವೆ ನರಪಾಲ ಬಿಡುವೆಯ ನೀನೇಕೆ ಚಿಂತಿಸುವೆ ನರಪಾಲ ಬಿಡುವೆಯ ನೀನೇಕೆ ಚಿಂತಿಸುವೆ ಬೇಡ ಬಿಡು ನಾನೀಗ ಯಾಗವನ್ನು ರಚಿಸುವೆನು ಕಡು ಜವದೇ ನಿನ್ನಂತೆ ತನು ಬೇರೆ ಯೋಚಿಸಲು ಮನವೊಂದು ಭಾವಿಸಲು ಧರ್ಮಾನಂದನ ಪರಮಾತ್ಮ ತನು ಬೇರೆ ಯೋಚಿಸಲು ಮನವೊಂದು ಭಾವಿಸಲು ಅನುಮಾನವೇಕೆ ರೂಪ ಕಡು ಮುದದಿ ಬಿಡುವೆತೆಯ ಅನುಮಾನವೇಕೆ ರೂಪ ಕಡು ಮುದದಿ ಬಿಡುವೆತೆಯ ನಾನೀಗ ಯಾಗವನ್ನು ರಚಿಸುವೆನು ಕಡು ಜವದೇ ಯುಧಿಷ್ಠಿರ ಪರಮಾತ್ಮ ಕೇಳು ಮಗಧ ದೇಶಾಧಿಪತಿಯಾದ ಬೃಹದತ್ತನು ಕಾಶಿರಾಜರ ಪುತ್ರಿಯರಾದ ತನ್ನ ಇಬ್ಬರು ಪತ್ನಿಯರಲ್ಲಿ ಬಹುಕಾಲ ಮಕ್ಕಳಿಲ್ಲದೆ ಇದ್ದು ಅರಣ್ಯಕ್ಕೆ ಹೋಗಿ ಚಂಡಕೌಶಿಕನೆಂಬ ಋಷಿಯನ್ನು ಕೊಟ್ಟು ಆತನ ಮನಸ್ಸಿನಲ್ಲಿದ್ದ ತಾಪವನ್ನು ಹೇಳಿಕೊಂಡ ಆತನು ಕೊಟ್ಟ ರಸಾಲು ಫಲವನ್ನು ತಂದು ತನ್ನ ಇಬ್ಬರು ಪತ್ನಿಯರಿಗೆ ಸಮವಾಗಿ ಹಂಚಿಕೊಟ್ಟನು. ಅದನ್ನು ಭುಂಜಿಸಿದ ಅವರು ಏಕಕಾಲದಲ್ಲಿಯೇ ಗರ್ಭಿಣಿಯರಾಗಿ ಅರ್ಧ ಪಿಂಡಗಳನ್ನು ಪ್ರಸವಿಸಿದರು. ಅದನ್ನು ಕೋಟೆ ಹಿಂಭಾಗದಲ್ಲಿ ಬಿಸಾಡಿದರು. ಅದನ್ನು ಕಂಡ ಜರೆಯು ಕೈಗೆತ್ತಿಕೊಂಡ ತಕ್ಷಣವೇ 2 ಪಿಂಡಗಳು ಒಂದಾಗಿ ಪ್ರಾಣವು ಬಂದಿತು. ಅದನ್ನು ತಂದು ಬೃಹದತ್ತ ಮಹಾರಾಜನಿಗೆ ಒಪ್ಪಿಸಿ ಜರಾಸಂಧನೆಂಬ ನಾಮಕರಣವನ್ನಿಟ್ಟು ಹೊರಟು ಹೋದನು. ಆ ಶಿಶುವೆ ಈಗ ದಿನೇ ದಿನೇ ಅಭಿವೃದ್ಧಿ ಹೊಂದಿ ಆ ಮಹೇಶ್ವರದಿಂದ ಅಮೋಘವಾದ ವರವನ್ನು ಪಡೆದು ತನಗೆ ಯಾರೂ ಎದುರೇ ಇಲ್ಲದೆ ಅಹಂಭಾವದಿಂದ ಮೆರೆಯುತ್ತಿರುವನು. ಆದರೆ ಕೆನೆ ಹಾಲು ದ್ರಾಕ್ಷಿ ಸಕ್ಕರೆ ಕೆನೆ ಹಾಲು ದ್ರಾಕ್ಷಿ ಸಕ್ಕರೆ ತನು ಮಾವಿನ ಹಣ್ಣು ಮನಕ್ಕೆ ಮೋಹವ ನೀಯುವ ತೆರದಿ ಧರ್ಮನಂದನ ಪರಮಾತ್ಮ ವರ ಧರ್ಮಜ ನಿನ್ನಯ ಮನವರೆತು ಧರ್ಮನಂದನ ಪರಮಾತ್ಮ ಪಾರ್ಥ ಪರಮಾತ್ಮ ವರ ಧರ್ಮಜ ನಿನ್ನಯ ಮನವರೆತು ಹೋಗುವೆ ನೀಗಲೇ ದುರುಳ ಮಾರ್ಗದ ನೆಡೆಗೆ ಧರ್ಮಾನಂದನ ಪರಮಾತ್ಮ ಯೋಚನೆ ಬಿಡು, ನಿನ್ನ ಇಷ್ಟಾರ್ಥವನ್ನು ನಾನೇ ನೆರವೇರಿಸುವೆ.
ಚಕ್ರಪಾಣಿಯೇ, ಶತ್ರುವಾದರೂ ಮಹಾಬಲಿಷ್ಠನು, ಭೀಮಾರ್ಜುನರಾದರೂ ಇನ್ನೂ ಚಿಕ್ಕವರು. ರಾಜಸೂಯ ಯಾಗವನ್ನು ನೆರವೇರಿಸಿ ಜನರಾಡಿಕೆಗೆ ಗುರಿಯಾಗದಂತೆ ನಮ್ಮ ಜನಕನಿಗೆ ಇಂದ್ರಲೋಕದ ಪ್ರವೇಶವನ್ನು ಮಾಡಿಸಲು ನೀನೇ ಗತಿಯು. ಈ ಭಾರವನ್ನು ನಿನಗೆ ವಹಿಸಿದ ಮೇಲೆ ನಾನು ಕೃತಾರ್ಥನಾದೆನು ಪರಮಾತ್ಮ. ಧರ್ಮನಂದನ, ಪರಮಾತ್ಮ, ಸಮಸ್ತರಿಗೂ ನಿರೂಪವನ್ನು ಬರೆಯಿಸಿ ದೂತರೊಡನೆ ಕಳುಹಿಸು. ಶುಭ ಮುಹೂರ್ತವನ್ನು ನಿರ್ಣಯಿಸಿ ಯಾಗಪತ್ರವನ್ನು ಮಾಡಿ. ತಮ್ಮ ಅಪ್ಪಣೆಯಂತಾಗಲಿ ಪರಮಾತ್ಮ. ಅಣ್ಣ, ತಂಗಿ, ಹೊರೆಯೋ ನಮ್ಮನು ಮುರಳಿದರ, ಹೊರೆಯೋ ನಮ್ಮನು ಮುರಳಿದರ. ಹೇ ಕೃಷ್ಣ, ಹೇ ದೇವಾ, ಹೊರೆಯೋ ನಮ್ಮನು ಮುರಳಿದರ, ಹೊರೆಯೋ ನಮ್ಮನು ಮುರಳಿದರ. ಹೇ ಕೃಷ್ಣ. ತಂಗಿ, ಪರಮಾತ್ಮ, ನಂಬಿದ ಭಕ್ತರ ಹೊರೆಯೋ ಶ್ರೀಹರಿ. ನಂಬಿದ ಭಕ್ತರ ಹೊರೆಯೋ ಶ್ರೀಹರಿ. ನಿನ್ನನೆ ನಂಬಿದೆ ಭಾನುಕುಲೇಶ. ಮನೆ ನಂಬಿದೆ ಭಾನುಕುಲೇಶ. ಭಕ್ತರ ಮೊರೆಯನು ಆಲಿಸು ನೀ ದೇವ, ಭಕ್ತರ ಮೊರೆಯನು ಆಲಿಸು ದೇವ. ಭಕ್ತರ ಆಲಿಸು ದೇವ. ಹೇ ದೇವಾ, ಹೇ ಕೃಷ್ಣ, ಹೊರೆಯೋ ನಮ್ಮನು ಮುರಳಿದರ, ಹೊರೆಯೋ ನಮ್ಮನು ಮುರಳಿದರ. ಹೇ ದೇವಾ. ಗರುಡ ಗಮನನೆ ನಂಬಿದೆ ನಿನ್ನ. ಗರುಡ ಗಮನನೆ ನಂಬಿದೆ ನಿನ್ನ, ಗರುಡ ಗಮನನೆ ನಂಬಿದೆ ನಿನ್ನ. ಬೆಂಬಿಡದೆ ಮೊರೆ ಮಾಧವನೇ. ಬೆಂಬಿಡದೆ ಮೊರೆ ಮಾಧವನೇ. ಭಕ್ತರ ಮೊರೆಯನು ಆಲಿಸು ನೀ ದೇವ. ಭಕ್ತರ ಮೊರೆಯನು ಆಲಿಸು ದೇವ. ಭಕ್ತರ ಮೊರೆಯನು ಆಲಿಸು ದೇವ. ಭಕ್ತರ ಮೊರೆಯನು ಆಲಿಸು ದೇವ. ಹೇ ದೇವಾ, ಹೇ ಕೃಷ್ಣ, ಪಾಲಿಸು ನಮ್ಮನು ಮುರಳಿದರ, ಪಾಲಿಸು ನಮ್ಮನು ಮುರಳಿದರ. ಹೇ ದೇವಾ. ಅಣ್ಣ, ನಮ್ಮ ಸಕಲ ಶ್ರೇಯಸ್ಸಿಗೂ ನಿನ್ನ ಪಾದ ಪದ್ಮಗಳೇ ಮೂಲ ಕಾರಣ ಅಣ್ಣ. ಈ ನಿನ್ನ ಶ್ರೇಯಸ್ಸಿಗೂ ಈ ನಿನ್ನ ಕರ್ತವ್ಯಕ್ಕೂ ಈ ನಾನು ಶಿರಬಾಗಿ ನಮಿಸುವೆನು ದೇವ. ತಂಗಿ, ಬಿಡು ಚಿಂತೆಯ ತಂಗಿ, ಭಯವೇತಕೆ. ಅಣ್ಣ, ತಂಗಿ, ಬಿಡು ಚಿಂತೆಯ ತಂಗಿ, ಭಯವೇತಕೆ. ನೆನೆದಲ್ಲಿ ನಾ ಬರುವೆ ಪರಿತಾಪಕ್ಕೆ. ಬಿಡು ಚಿಂತೆಯ ತಂಗಿ, ಭಯವೇತಕೆ. ತಂಗಿ, ಅಣ್ಣ, ಎಂದೆಂದು ಉಳುವಿಲ್ಲ ದುರ್ಲಾಮ ದಾಂಗರಿಗೆ. ತಂಗಿ, ಎಂದೆಂದು ಉಳುವಿಲ್ಲ ದುರ್ಲಾಮ ದಾಂಗರಿಗೆ. ದಯ ತೋರಿ ವರಬೇಡಿ
ಪರಿತಾಪಕ್ಕೆ. ದಯ ತೋರಿ ವರಬೇಡಿ ಪರಿತಾಪಕ್ಕೆ, ಬಿಡು ಚಿಂತೆಯ ತಂಗಿ ಭಯವೇತಕ್ಕೆ, ಭಯವೇತಕ್ಕೆ, ಭಯವೇತಕ್ಕೆ. ತಂಗಿ ಅಣ್ಣ, ದೃಪದನಿದ್ದೀನಿ, ನಿನ್ನ ಮನೋರಥವು ನೆರವೇರಿದೆ. ನೀನು ಧೈರ್ಯವಾಗಿಲ್ಲ, ನಿನ್ನ ಭಾರವನ್ನು ನಾನೇ ತೀರಿಸಿಕೊಳ್ಳುವೆ. ಅಲ್ಲೇ ಭೀಮಾರ್ಜುನರೇ, ಪರಮಾತ್ಮ ನಿಮ್ಮ ಅಗ್ರಜನ ಅನುಗ್ರಹವನ್ನು ಪಡೆದು ಬನ್ನಿ. ಆಗಬಹುದು ಪರಮಾತ್ಮ. ಅಗ್ರಜ ಅಗ್ರಜ ಎಲೈ ಸಹೋದರರೇ, ಅಗ್ರಜ ಅಗ್ರಜ ನಿಮಗೆ ಜಯವಾಗಲಿ. ಪುಣ್ಯ ಸ್ವರೂಪನಾದ ಪುಂಡರೀಕಾಕ್ಷನನ್ನು ಅನುವರ್ತಿಸಿಕೊಂಡು ಕೃತಾರ್ಥರಾಗಿ ಹಿಂದಿರುಗಿರಿ. ತಮ್ಮ ಅಪ್ಪಣೆಯಂತೆ ಆಗಲಿ ಅಗ್ರಜ. ಪರಮಾತ್ಮ, ಈ ನನ್ನ ಪ್ರಿಯ ಸಹೋದರರನ್ನು ನಿನ್ನ ಕೈಯಲ್ಲಿಡುವೆನು. ಇವರನ್ನು ಕಾಪಾಡುವ ಭಾರವು ನಿನ್ನದು ಸ್ವಾಮಿ. ಧರ್ಮನಂದನ, ಪರಮಾತ್ಮ, ಇದಕ್ಕೆ ನೀನು ಚಿಂತಿಸಬೇಕಾಗಿಲ್ಲ. ಇವರಿಬ್ಬರನ್ನು ನಾನೇ ಕಾಪಾಡಿಕೊಳ್ಳುವೆನು. ತಮ್ಮ ಅಪ್ಪಣೆಯಂತಾಗಲಿ ಪರಮಾತ್ಮ. ದೇವಿ, ನಾವಿನ್ನು ಹೊರಡೋಣ, ನಡೆ. ಬನ್ನಿ ಸ್ವಾಮಿ. ಬಾ ಬೇಗ ಪಾಂಡು ಸುತ, ವಿಜಯ ಸಾಕ ಮಗದ ದೇಶವನ್ನಾಳ್ವ ವೀರರ ನಡೆಗೆ. ಬಾ ಬೇಗ ಪಾಂಡು ಸುತ, ಕಾಲವು ಗತಿಸಿತು ಮೋಹದ ನಗೆ ತೋರೆ, ಕಾಲವು ಗತಿಸಿತು ಮೋಹದ ನಗೆ ತೋರಿ, ಮೈದುರುಳಿ ಬಿಗಿದಿಡಿದು ವಧೆ ಮಾಡುವೆ ಬಾರ. ಮೈದುರುಳಿ ಬಿಗಿದಿಡಿದು ವಧೆ ಮಾಡುವೆ ಬಾರ. ಬಾ ಬೇಗ ಪಾಂಡು ಸುತ, ವಿಜಯ ಸಾಕ ಮಗದ ದೇಶವನ್ನಾಳ್ವ ವೀರರ ನಡೆಗೆ. ಬಾ ಬೇಗ ಪಾಂಡು ಸುತ, ಪಾಂಡು ಸುತ, ಪಾಂಡು ಸುತ. ಪಾಂಡುನಂದನರೇ, ಪರಮಾತ್ಮ ನಾವು ಈಗ ಈ ವೇಷದಲ್ಲಿ ಹೋದರೆ ಆ ದುರುಳನನ್ನು ಸಂಹರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಬ್ರಾಹ್ಮಣರ ವೇಷವನ್ನು ಧರಿಸಿಕೊಂಡು ಹೋಗೋಣ ಬನ್ನಿ. ಆಗಬಹುದು ಪರಮಾತ್ಮ. ನಾರಾಯಣ ನಾರಾಯಣ. ದೇವಾ, ಇದು ನಿನ್ನ ಲೀಲೆ. ಆ ಆ ನಾರಾಯಣ. ದೇವ ಇದು ನಿನ್ನ ಲೀಲೆ, ದೇವ ದೇವ ಇದು ನಿನ್ನ ಲೀಲೆ, ದೇವ ಇದು ನಿನ್ನ ಲೀಲೆ. ಧರ್ಮವತಾರ ಕರ್ಮ ವಿದೂರ, ಧರ್ಮವತಾರ ಕರ್ಮ ವಿದೂರ, ನಿರ್ಮಲ ಸುಗುಣ ಕಾರಣಭೂತ, ನಿರ್ಮಲ ಸುಗುಣ ಕಾರಣಭೂತ, ಕರುಣಾಪರಣ ಕಮಲಾರಮಣ, ಕರುಣಾಪರಣ ಕಮಲಾರಮಣ, ಪನ್ನಗ ಶಯನ ಲಕ್ಷ್ಮೀ ಲೋಲ, ದೇವ ಇದು ನಿನ್ನ ಲೀಲೆ, ದೇವ ದೇವ ಇದು ನಿನ್ನ ಲೀಲೆ, ದೇವ ಇದು ನಿನ್ನ ಲೀಲೆ. ದೇವಾ ದೇವಾ ದೇವಾ. ನಾರಾಯಣ ನಾರಾಯಣ. ಧರ್ಮವು ಒಡಗಿ ಅಧರ್ಮಕ್ಕೆ ಜಯ ಉಂಟಾಗುತ್ತಿರುವುದು. ಪರಸ್ತ್ರೀ ವ್ಯಸನ, ಪರದ್ರವ್ಯಾಪೇಕ್ಷೆ, ಪರ ಸೌಖ್ಯವನ್ನು ಕಂಡು ಯಾರು ಕರುಬುವರೋ ಅವರಲ್ಲಿ ದುರ್ಗುಣಗಳು ಕ್ಷಣ ಕ್ಷಣ ಹೆಚ್ಚುತ್ತಲೇ ಇರುವುದು. ದುಷ್ಟರನ್ನು ಶಿಕ್ಷಿಸುವುದಕ್ಕಾಗಿ ಪರಮಾತ್ಮನು
ಯುಗ ಯುಗದಲ್ಲಿಯೂ ಅವತರಿಸುವನೆಂದು ಅಭಯವ ಕೊಟ್ಟಿರುವನು. ಈಗ ಶ್ರೀಕೃಷ್ಣ ರೂಪವಾಗಿ ಮೈದಿರುವನು. ಆಹಾ, ಆತನ ಆ ವಿಲಾಸವನ್ನು ಏನೆಂದು ಹೇಳಲಿ? ಮಗುವೆಂದೆನಿಸಿ ಹಾಲು ಕೊಡಲು ಬಂದ ಪೂತನಿಯು ಹಾಗೆಯೇ ಮಡಿದಳು. ಶಕಟನು ಶವವೇ ಆದನು, ಬತನು ಬಲಿಯಾದನು, ಕಂಸನು ನಾಶವಾದನು, ದಂತವಕ್ರ ಶಿಶುಪಾಲ ಆವಳಿ ಅಡಗಲೇ ಇಲ್ಲವಲ್ಲ. ಈ ನೀಚರನ್ನು ನಿರ್ಮೂಲ ಮಾಡಿದ್ದೇ ಅಲ್ಲದೆ ಲೋಕಕ್ಕೆ ಕ್ಷೇಮವೇ ಇಲ್ಲ. ಅದಕ್ಕಾಗಿ ನಾನು ಆಲೋಚಿಸಿ ರಾಜಸೂಯ ಯಾಗವನ್ನು ಮಾಡುವಂತೆ ಧರ್ಮರಾಯನಿಗೆ ತಿಳಿಸಿ ಬಂದಿರುವನು. ಶ್ರೀಕೃಷ್ಣ ಭೀಮಾರ್ಜುನರು ಜರಾಸಂಧನ ಗಿರಿವಜ್ರವನ್ನು ಪ್ರವೇಶಿಸಿರುವರು. ಇನ್ನು ಆ ಮದಾಂಧರ ಆಯಸ್ಸು ಮುಗಿದಂತೆ. ನಾರಾಯಣ ನಾರಾಯಣ. ನಮೋ ಲೋಕ ಬಾಂಧವ ನವನಾಟಕ ಸೂತ್ರಧಾರಿ ನಾರಾಯಣ. ನಾರಾಯಣ ನಾರಾಯಣ. ಜಯ ಜಯ ಲೋಕವನ ಭಯ ಭಯ ಹರಣ ಕರುಣಾಭರಣ. ಜಯ ಜಯ ಲೋಕವನ. ಪವನ ಚರಣ ಶೋಭಿತ ನಯನ ಪವನ ಚರಣ ಶೋಭಿತ ನಯನ ದುರಿತ ನಿವಾರಣ ಸಕಲ ಕಾರಣ. ದುರಿತ ನಿವಾರಣ ಸಕಲ ಕಾರಣ. ಧರ್ಮಪರಾಯಣ ನಾರಾಯಣ. ಧರ್ಮಪರಾಯಣ ನಾರಾಯಣ. ಜಯ ಜಯ ಲೋಕವನ ಭವ ಭಯ ಹರಣ ಕರುಣಾಭರಣ. ಜಯ ಜಯ ಲೋಕ ಜಯ 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 ಲೋಕವನ.